ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಪರ್ವ ಸಂಚಿಕೆ 4. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ದುರ್ಯೋಧನನು ತನ್ನ ಮನಸ್ಸಿನಲ್ಲಿ ಆಗತಕ್ಕಂತಹ ತಳಮಳವನ್ನು ಹೇಳ್ತಾನೆ. ಆಮೇಲೆ ಭೀಷ್ಮ ತಾನು ಅವನಿಗೆ ಪ್ರೋತ್ಸಾಹಿಸೋದಕ್ಕೆ ತಾನು ಶಂಖವನ್ನು ಜೋರಾಗಿ ಊದುತ್ತಾನೆ. ಅದಾದ ಮೇಲೆ ಎಲ್ಲರೂ ಕೂಡ ಶಂಖ, ಬೇರಿ, ಪಣವ ಪ್ರತಿಯೊಂದನ್ನು ನಗಾರಿ ಎಲ್ಲ ವಾದ್ಯಗಳನ್ನು ಕೂಡ ಅವರು ಒಟ್ಟಿಗೆ ಏಕಕಾಲದಲ್ಲಿ ನುಡಿಸ್ತಾರೆ ಅಂತ ಅವರು. ಮತ್ತು ಇತ್ತ ಕೃಷ್ಣನೇ ತಾನು ಮೊದಲು ಪಾಂಚಜನ್ಯವನ್ನು ಮತ್ತು ಉಳಿದ ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಒಬ್ಬರಾದ ಮೇಲೆ ಒಬ್ಬರು ಊದುತ್ತಾರೆ. ಅದು ಏನು ಮಾಡುತ್ತೆ, ಅಷ್ಟು ಜೋರಾಗಿ ಅವರು ಊದ್ತಾರೆ. ಬಹಳ ಹೊತ್ತು ಒಬ್ಬರಾದ ಮೇಲೆ ಒಬ್ಬರು ಊದಿದ್ರೆ ಎದುರುಗಡೆಯಲ್ಲಿ ಇರತಕ್ಕಂಥ ಅವರ ಮನಸ್ಸಿನಲ್ಲಿ ಒಂದು ತಳಮಳವನ್ನು ಉಂಟು ಮಾಡುತ್ತೆ. ಯಾಕೆ ಅಂದರೆ ಯಾವ ಶೂರರು ಊದಿದರು ಅನ್ನೋದನ್ನು ಅವರು ಗಮನಿಸ್ತಾ ಇದ್ದಾರೆ. ನಾನು ಇದ್ದೇನೆ ಇಲ್ಲಿ ಅನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರೂ ಊದುತ್ತಾ ಇದ್ದರೆ ಅದು ಏನು ಮಾಡಿತು ಪರಿಣಾಮವನ್ನು ಅಂತ ಅಂದರೆ, ಸಘೋಷೋದಾತ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ಧೃತರಾಷ್ಟ್ರನ ಮಕ್ಕಳ ಮನಸ್ಸನ್ನು ಅಲುಗಾಡಿಸಿತು. ಗೊತ್ತಾಯ್ತಾ? ಆ ಭಯಾನಕವಾದಂತಹ ಶಬ್ದ, ಪೃಥ್ವಿ ಮತ್ತು ಆಕಾಶವನ್ನು ಸೇರಿಸತಕ್ಕಂತಹ ಶಬ್ದ ಯಾವುದು ಮೊಳಗಿತು, ಅದರಿಂದ ಧೃತರಾಷ್ಟ್ರನ ಮಕ್ಕಳಿಗೆ ಮನಸ್ಸು ಒಂದು ನಿಮಿಷಕ್ಕೆ ವಿಚಲಿತವಾಯಿತು ಅಂತ ಹೇಳಿ ವ್ಯಾಸರು ಹೇಳ್ತಾರೆ ಇಲ್ಲಿ. ಇದನ್ನು ನೋಡಿ ತರುವಾತ ಅರ್ಜುನನ ಏನು ಮಾಡ್ತಾನೆ, ತಾನು ಕೃಷ್ಣನಲ್ಲಿ ಹೇಳ್ತಾನೆ, ಅತ ವ್ಯವಸಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಎಲ್ಲರೂ ಆ ಕೌರವರ ಸೈನ್ಯವನ್ನು ನೋಡಿ ಕಪಿಧ್ವಜ ಅಂದರೆ ಹನುಮಂತನ ಧ್ವಜ ಇರತಕ್ಕಂತಹ ರಥದಲ್ಲಿ ಕುಳಿತವನು ಅರ್ಜುನ. ಆ ಅರ್ಜುನ ಕೃಷ್ಣನಲ್ಲಿ ಪ್ರವೃತ್ತೆ ಶಸ್ತ್ರು ಸಂಪಾತೆ ಧನುರುದ್ಯಮ್ಯ ಪಾಂಡವ. ತಾನು ಕೈಯಿನಲ್ಲಿ ಬಿಲ್ಲನ್ನು ಎತ್ತಿಕೊಳ್ತಾನೆ. ನಿಂತ್ಕೊಂಡು ಕೃಷ್ಣನಿಗೆ ಹೇಳ್ತಾನೆ, ಹೃಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ತಾನು ಕೃಷ್ಣನಲ್ಲಿ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂದರೆ, ನೋಡಪ್ಪ, ನಾನಲ್ಲಿರೋರನ್ನ ನೋಡಬೇಕು. ಯಾರ್ಯಾರು ಬಂದಿದ್ದಾರೆ, ಯುದ್ಧಕ್ಕೋಸ್ಕರ ಉತ್ಸುಕತರಾಗಿ ಬಂದಂತಹವರು ಯಾರ್ಯಾರು ಅನ್ನೋದನ್ನು ನಾನು ನೋಡಬೇಕು. ಆದ್ದರಿಂದ 2 ಸೇನೆಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸು. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ. ಮೇ ಅಚ್ಯುತ ಅಂತ ಕರೀತಾನೆ ಇಲ್ಲಿ ಕೃಷ್ಣನನ್ನು. ಅಚ್ಯುತ ಅಂದರೆ ಚ್ಯುತಿ ಇಲ್ಲದವನು, ಅಜೇಯನು, ನಿರಂತರನು, ಆದಿ ಅಂತ್ಯವಿಲ್ಲದೆ ಇರತಕ್ಕಂಥವನು ಅಂದರೆ ಸಾಕ್ಷಾತ್ ಪರಮೇಶ್ವರನೇ ಅಂತಲೇ ಅರ್ಥ. ಆ ಅರ್ಥದಲ್ಲಿ ನೀನು 2 ಸೇನೆಗಳ ಮಧ್ಯದಲ್ಲಿ ಈ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂತ ಹೇಳ್ತಾನೆ. ಏನಕ್ಕೋಸ್ಕರ ಅಲ್ಲಿ ಹೋಗ್ತೀನಿ ಅಂತ ಅಂದರೆ, ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನವಸ್ಥಿತಾನ್. ಯುದ್ಧದ ಕಾಮನೆಯನ್ನಿಟ್ಟುಕೊಂಡು ಬಂದಿರತಕ್ಕಂತಹವರು ಕೈರ್ಮಯ ಸಹಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ನನ್ನ ಜೊತೆಯಲ್ಲಿ ಯುದ್ಧವಾಡಲು ಆಕಾಂಕ್ಷೆಯಿಂದ ಇಲ್ಲಿ ಬಂದಿರತಕ್ಕಂತಹವರು, ಯುದ್ಧ ಮಾಡಲು ಇಷ್ಟಪಟ್ಟು ಬಂದಿರತಕ್ಕಂಥವ್ರು ಯಾರ್ಯಾರು ಅಂತ ನಾನು ನೋಡೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅಲ್ಲಿ ತಗೊಂಡು ಹೋಗಿ ನಿಲ್ಲಿಸು ಅಂತ ಹೇಳ್ತಾನೆ. ವಾಸ್ತವವಾಗಿ ಇವನ ಮನಸ್ಸು ಆಗಲೇ ವಿಚಲಿತವಾಗಿರಬೇಕು. ಯಾಕೆ ಅಂತಂದರೆ, ಅಲ್ಲಿ ಯಾರ್ಯಾರು ಯುದ್ಧ ಮಾಡಕ್ಕೆ ಬಂದಿದ್ದಾರೆ ಅದನ್ನು ನೋಡಬೇಕು, ಅಲ್ಲಿ ತಗೊಂಡು ಹೋಗಿ ನಿಲ್ಲಿಸು ಅಂತ ಹೇಳುವುದಕ್ಕೆ
ಕಾರಣವಿಲ್ಲ. ಯಾಕೆ ಅಂದರೆ ಯುದ್ಧಕ್ಕೆ ಯಾರ್ಯಾರು ಬಂದಿದ್ದಾರೆ, ಯಾವ್ಯಾವ ರಾಜರು, ಒಟ್ಟು ಎಷ್ಟು ಅಕ್ಷೋಹಿಣಿ ಸೈನ್ಯ, ಯಾರ್ಯಾರ ಶಕ್ತಿ ಎಷ್ಟು, ಯಾರ ಜೊತೆಯಲ್ಲಿ ಯುದ್ಧವಾಡಬಹುದು, ಯಾರ್ಯಾರನ್ನು ನಾನು ಪ್ರತಿದ್ವಂದಿಗಳಾಗಿ ಪಡೆಯಬಹುದು, ಪ್ರತಿಯೊಂದು ಗೊತ್ತೇ ಇದೆ ಅವರಿಗೆ, ಮೊದಲೇ ತಿಳಿದಿತ್ತು. ಅಂಥದ್ರಲ್ಲಿ ಅಲ್ಲಿ ಹೋಗಿ ನಿಲ್ಲಿಸು, ನಾನು ನೋಡಬೇಕು ಅಂತ ಹೇಳಬೇಕಾದ್ರೆ ಮನಸ್ಸಿನಲ್ಲಿ ವಿಕಾರತೆ ಶುರು ಆಗಿರುತ್ತೆ. ಇದಕ್ಕೆ ನಾನು ಗೀತೆಯ ಆರಂಭದಲ್ಲಿ ಹೇಳಿದೆ, ರಣರಂಗವನ್ನು ನಮ್ಮ ಶರೀರ ಅಂತಲೇ ಇಟ್ಕೊಂಡು ನಮ್ಮ ಮನಸ್ಸು ಅಂತಲೇ ತಿಳ್ಕೊಳ್ಬೇಕು. ನಮ್ಮ ಮನಸ್ಸುಗಳಲ್ಲಿಯೂ ಎಷ್ಟೋ ಸತಿ ಏನೋ ಮಾಡಬೇಕು ಅಂದಾಗ ಮನಸ್ಸು ಒಪ್ಪದೇ ಇದ್ದರೆ ಬೇರೆ ಏನೋ ಮಾಡೋಕ್ಕೆ ಹೋಗ್ತೀವಿ. ಎಷ್ಟೋ ಸತಿ ನಮಗೆ ಇಷ್ಟ ಇಲ್ಲದೆ ಇರೋ ಜಾಗಕ್ಕೆ ಬಲವಂತವಾಗಿ ಬಾ ಅಂತ ಹೇಳಿ ಕರ್ಕೊಂಡು ಹೊರಟ್ರೆ ನಾವು ಹೋಗ್ತಾ ಇದ್ದರೆ ತಡಿ 1 ನಿಮಿಷ ಅಂತ ಟಾಯ್ಲೆಟ್ಗೆ ಹೋಗೋದುಂಟು. ನಿಜವಾಗಿಯೂ ಅದರದ್ದು ಅಗತ್ಯ ಇಲ್ಲದೆ ಇದ್ರೂ ಕೂಡ ಆ ನಿಮಿಷಕ್ಕೆ ಬೇರೆ ಏನೋ ಕೆಲಸವನ್ನು ಮಾಡೋದು, ಸದ್ಯಕ್ಕೆ ಅದನ್ನು ತಳ್ಳಿ ಹಾಕುವ ವ್ಯವಹಾರ, ಆಮೇಲೆ ಅದು ಬೇಡ ಅಂತ ಹೇಳೋದಕ್ಕೊಂದು ವ್ಯವಸ್ಥೆ ಮಾಡಿಕೊಳ್ಳುವಂಥ ಮನೋವೃತ್ತಿ. ಇದು ಅರ್ಜುನ ನಮ್ಮ ಥರನೇ. ನಾನು ಅದಕ್ಕೆ ಹೇಳಿದ್ದು, ಅರ್ಜುನ ಅಂದರೆ ನಾನು ಅಂತ ಅಂದ್ಕೊಂಡ್ಬಿಡ್ಬೇಕು ನಾವು. ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಆಗುತ್ತೋ ಅದೇ ರೀತಿಯಲ್ಲಿ ಟಿಪಿಕಲ್ 21st ಸೆಂಚುರಿ ಹ್ಯೂಮನ್ ಬೀಯಿಂಗ್ ಅರ್ಜುನ. ಅದರಲ್ಲಿ ವಿಶೇಷವಾಗಿ ಜಿತೇಂದ್ರಿಯನಾದವನು, ಇಂದ್ರಿಯಗಳ ಬಗ್ಗೆ ಹದ್ದುಬಸ್ತಿದ್ದವನಿಗೆ ಹಾಗಾಗಬೇಕಾದ್ರೆ ನಮ್ಮಗಳ ಪರಿಸ್ಥಿತಿ ಏನಿರುತ್ತೆ ಲೆಕ್ಕ ಹಾಕ್ಕೊಳ್ಳಿ. ನಾವು ಎಷ್ಟರ ಶ್ರಮ ಪಡಬೇಕು. ಹಾಗಾಗಿ ಅವನು ಆ ರೀತಿ ಹೇಳ್ತಾನೆ, ಮುಂದುವರೆದು ಹೇಳ್ತಾನೆ, ಧಾರ್ತ ರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯಚಕೀರ್ಷವಃ. ಈ ಧೃತರಾಷ್ಟ್ರಪುತ್ರನಾದಂತಹ ದುರ್ಯೋಧನನ ಜೊತೆಯಲ್ಲಿ ದುರ್ಬುದ್ಧಿಯಿಂದ ಬಂದಿರತಕ್ಕಂತಹವರು ಯಾತಕ್ಕೆ ದುರ್ಬುದ್ಧಿ ಅಂತ ಹೇಳಿದರೆ, ಅಧರ್ಮವಾಗಿ ಕೊಡಬೇಕಾದಂತಹ ರಾಜ್ಯವನ್ನು ಕೊಡೋದಿಲ್ಲ ಅಂತ ಹೇಳಿ ಅವರ ರಾಜ್ಯವನ್ನು ಪೂರ್ಣ ಕಿತ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಬಂದು ಯುದ್ಧವಾಡ್ತಾ ಇರೋರು ಬೇರೆ ಯಾವ ಉದ್ದೇಶದಿಂದ ಬರಬೇಕು? ಈಗ ಪಾಂಡವರ ಪಕ್ಷದಲ್ಲಿ ಇರತಕ್ಕಂತಹ ರಾಜರುಗಳನ್ನು ನೀವು ಪ್ರಶ್ನೆ ಕೇಳಿದರೆ, ಯಾಕಪ್ಪ ಬಂದಿದ್ದೀರಿ ಇಲ್ಲಿ ಯುದ್ಧ ಆಡೋಕ್ಕೆ ಅಂತ ಪ್ರಶ್ನೆ ಕೇಳಿದರೆ ಏನು ಹೇಳ್ತಾರೆ? ಅಪ್ಪ ನೋಡು, ಲೆಕ್ಕಾಚಾರವಾಗಿ ಅವರು ವನವಾಸಕ್ಕೆ ಹೋಗೋಕ್ಕೆ ಮೊದಲು ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಬಂದ ಮೇಲೆ ನಿಮ್ಮ ರಾಜ್ಯ ಕೊಡ್ತೀವಿ ಅನ್ನೋದಿತ್ತು. ಅವ್ರ ರಾಜ್ಯವನ್ನು ಅವರು ಕೊಡಬೇಕಾಗಿತ್ತು, ಕೊಡಲಿಲ್ಲ, ಅವ್ರಿಗೆ ಅನ್ಯಾಯವಾಗಿದೆ. ಅದಕ್ಕೋಸ್ಕರ ಧರ್ಮದಲ್ಲಿ ನಾವು ಅವರ ಜೊತೆಯಲ್ಲಿ ಸಪೋರ್ಟ್ ಇದ್ದೀವಿ, ಅವ್ರಿಗೆ ರಾಜ್ಯತೆ ಕೊಡೋದಕ್ಕೋಸ್ಕರ ಯುದ್ಧ ಆಡ್ತೀವಿ ಅಂತ ಹೇಳ್ತಾರೆ. ಅದೇ ದುರ್ಯೋಧನನ ಪಕ್ಷದಲ್ಲಿ ಇರತಕ್ಕಂತಹ ರಾಜರುಗಳು ದುರ್ಯೋಧನ ಅನ್ಯಾಯ ಮಾಡಿದ್ರೂ ಕೂಡ ಅವನು ಮಾಡುವ ಕುಕರ್ಮಕ್ಕೆ ಉತ್ತೇಜನವಾಗಿ ಬಂದು ಅವನ ಜೊತೆಯಲ್ಲಿ ಯುದ್ಧ ಮಾಡತಕ್ಕಂತಹವರು ಯಾರ್ಯಾರು, ಅಂತ ದುಷ್ಟಬುದ್ಧಿಗಳು ಯಾರ್ಯಾರು ಅನ್ನೋದನ್ನು ನಾನು ನೋಡಬೇಕು ಅಂತ ಹೇಳಿ ಅರ್ಜುನ ಹೇಳ್ತಾನೆ ಅಂತ ಹೇಳಿ. ಹಾಗೆ ಆ ರೀತಿ ಅರ್ಜುನ ಆ ರೀತಿ ಹೇಳ್ತಾನೆ, ತಗೊಂಡು ಹೋಗಿ ನಿಲ್ಲಿಸು ಅಂತ ಹೇಳಿ. ಆಗ ಕೃಷ್ಣ ಏನು ಮಾಡ್ತಾನೆ, ಆ ರಥವನ್ನು ತೆಗೆದುಕೊಂಡು ಹೋಗಿ ಭೀಷ್ಮ ಮತ್ತು ದ್ರೋಣರ ಎದುರುಗಡೆಯಲ್ಲಿ ತಗೊಂಡು ಹೋಗಿ ನಿಲ್ಲಿಸ್ತಾನಂತೆ. ಇವನು ಹೇಳಿದ್ದು, 2 ಸೈನಿಕರ ಮಧ್ಯದಲ್ಲಿ ನಿಲ್ಲಿಸು, ದುಷ್ಟಬುದ್ಧಿಗಳು ಮತ್ತು ನನ್ನ ಜೊತೆಯಲ್ಲಿ ಯುದ್ಧವಾಡಕ್ಕೆ ಯಾರು ಬಂದಿದ್ದಾರೋ ಅವರನ್ನು ನೋಡೋದಕ್ಕೆ ಅಂತ ಹೇಳಿ. ಯಾತಕ್ಕೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಬಹಳ ಮುಖ್ಯವಾದ ವಿಚಾರವಾಗುತ್ತೆ. ಈಗ ಏನು ಮಾಡ್ತಾನೆ, ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಅವನು ತಗೊಂಡು ಹೋಗಿ ನಿಲ್ಲಿಸಿದ ಕೃಷ್ಣನನ್ನು ಇಲ್ಲಿ ಗುಡಾಕೇಶ ಅಂತ ಹೇಳ್ತಾನೆ. ಏವ ಮುಕ್ತೋ ಹೃಷಿಕೇಶೋ, ಹೃಷಿಕೇಶ ಅಂದರೆ ಅರ್ಥ ಹೇಳಿದ್ದೆ ನಾನು ನಿಮಗೆ. ಗುಡಾಕೇಶ ಅಂತ ಅಂದರೆ ಕೃಷ್ಣನನ್ನು ಸಂಬೋಧನೆ ಮಾಡ್ತಾರೆ. ಗುಡಾಕೇಶ ಅಂದರೆ ನಿದ್ರೆಯನ್ನು ಗೆದ್ದವನು ಅಂತ, ಸದಾ ಎಚ್ಚರವಾಗಿರ್ತಕ್ಕಂತಹವನು ಅಂತ ಹೇಳಿ, ಅವಿನಾಶಿ ಅಂತ ಆ ಪರಮಾತ್ಮನನ್ನು ಅದನ್ನೇ ಭಗವಂತನ ಗುಣಗಳು ಅವೆಲ್ಲ. ಅವನನ್ನು ಗುಡಾಕೇಶ ಅಂತ ಸಂಬೋಧನೆ ಮಾಡ್ತಾನೆ. ಅವನು ತಗೊಂಡು ಹೋಗಿ ಉಭಯೋರ್ ಮಧ್ಯೆ, 2ರ ಮಧ್ಯದಲ್ಲಿ ಕೂಡ ಅವನು ರಥವನ್ನು ಸ್ಥಾಪನೆ ಮಾಡಿ ಕೃಷ್ಣ ಹೇಳ್ತಾನೆ ಅಂತೆ. ಎಲ್ಲಿ ನಿಲ್ಲಿಸ್ತಾನೆ ಅಂದರೆ ಭೀಷ್ಮ ದ್ರೋಣ ಪ್ರಮುಖತಃ, ಭೀಷ್ಮ ಮತ್ತು ದ್ರೋಣ ಇರುವ ಜಾಗದಲ್ಲಿ ಅವರ ಎದುರುಗಡೆಯಲ್ಲಿ ನಿಲ್ಲಿಸ್ತಾನಂತೆ. ಮತ್ತೆ ಉವಾಚ ಪಾರ್ಥ ಪಶ್ಯೈತಾನ್, ಪಾರ್ಥನಿಗೆ ಹೇಳ್ತಾನಂತೆ, ಅಪ್ಪ ನೋಡು ಅಂತ. ಯಾರನ್ನು ನೋಡು ಅಂತ ಹೇಳಬೇಕು? ಇವರು ಕೇಳಿದ್ದು ಎಲ್ಲ ಸೈನಿಕರನ್ನು ಯುದ್ಧಕ್ಕೆ ಬಂದವರನ್ನು ನೋಡಬೇಕು ಅಂತ ಹೇಳ್ದ ಅಲ್ವಾ? ಕೃಷ್ಣ ಕೂಡ ಅವನಿಗೂ ಗೀತೆಯನ್ನು ಬೋಧನೆ ಮಾಡಬೇಕು ಅಂತ ಇತ್ತು ಅಂತ ಕಾಣುತ್ತೆ. ತಾನು ಹೇಳ್ತಾನೆ, ಪಶ್ಯೈತಾನ್ ಸಮವೇತಾನ್ ಕುರೂನಿತಿ,
ನಿನ್ನ ಕುರುಗಳನ್ನೆಲ್ಲರನ್ನು ಅಂದರೆ ಕುರುವಂಶದವರನ್ನು ನೋಡು, ನಿನ್ನ ಗುರುಗಳನ್ನು ನೋಡು, ನಿನ್ನ ಪಿತಾಮಹನನ್ನು ನೋಡು, ನಿನ್ನ ತಂದೆಯನ್ನು ನೋಡು, ನಿನ್ನ ಚಿಕ್ಕಪ್ಪ ದೊಡ್ಡಪ್ಪದಿರನ್ನು ನೋಡು ಅಂತ ಹೇಳಿ ಸೀದಾ ತಗೊಂಡು ಬಂದು ಭೀಷ್ಮ ಮತ್ತು ದ್ರೋಣರ ಮುಂದೆ ನಿಲ್ಲಿಸಿ ಗುರುಗಳನ್ನು ನೋಡು ಅನ್ನುವ ಬದಲು ಆ ರೀತಿ ಹೇಳ್ಬೋದಿತ್ತಲ್ವಾ, ನಿನ್ನ ಯಾರನ್ನು ನೋಡಬೇಕು ಅಂದ್ಕೊಂಡಿದ್ಯೋ ಅವ್ರನ್ನ ನೋಡು ಅಂತ ಹೇಳ್ಬೋದಿತ್ತು. ಆದರೆ ಕೃಷ್ಣ ಕೂಡ ಏನು ಹೇಳ್ತಾನೆ, ನೀನು ಯಾರನ್ನು ನೋಡಕ್ಕೆ ಬಂದ್ಯೋ ಆ ಕುರುವಂಶದ ನಿನ್ನ ಎಲ್ಲರನ್ನೂ ನೋಡು ಅಂತ ಹೇಳ್ತಾನೆ. ಆಗ ಆ ಪಾರ್ಥ ಅರ್ಜುನ ಅವರನ್ನು ನೋಡ್ತಾನೆ. ಯಾರ್ಯಾರನ್ನು ನೋಡ್ತಾನೆ ಅಂದರೆ, ತತ್ರ ಪಶ್ಯಸ್ಥಿತಾನ್ ಪಾರ್ಥ ಪಿತೃನ್ ಅಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥ. ಅಲ್ಲಿ ಅವನು ಯಾರ್ಯಾರನ್ನು ನೋಡ್ತಾನೆ ಅಂದರೆ, ದೊಡ್ಡಪ್ಪದಿರು, ಚಿಕ್ಕಪ್ಪದಿರು, ತಾತ, ಗುರುಗಳು, ಮಾವಂದಿರು, ಸೋದರ ಮಾವಂದಿರು, ಹೆಣ್ಣು ಕೊಟ್ಟ ಮಾವಂದಿರು, ಮೊಮ್ಮಕ್ಕಳುಗಳು, ಎಲ್ಲ ಬಂಧುಗಳನ್ನು ನೋಡ್ತಾನೆ. ಅದು ಏನು, ಸೇನೆಯೋರ್ ಉಭಯೋರಪಿ, ಎರಡೂ ಕಡೆಯಲ್ಲಿ, ಆ ಕಡೆಯಲ್ಲಿಯೂ ಮತ್ತು ಈ ಕಡೆಯಲ್ಲಿಯೂ. ನೋಡಿ, ಅವನು ನೋಡಕ್ಕೆ ಬಂದಿದ್ದು ಯುದ್ಧ ಮಾಡೋರನ್ನ, ದುಷ್ಟರನ್ನ, ಮತ್ತು ಅವನ ದುರ್ಬುದ್ಧಿಗೆ ಸಹಾಯ ಮಾಡ್ತಕ್ಕಂಥವ್ರನ್ನ, ಮುಖ್ಯವಾಗಿ ಶತ್ರುಗಳನ್ನು ನೋಡೋದಕ್ಕೆ ಬಂದಿದ್ದ. ಈಗ ನೋಡಿದ್ಯಾರನ್ನ, ತಾತನ್ನ, ದೊಡ್ಡಪ್ಪನ್ನ, ಚಿಕ್ಕಪ್ಪನ್ನ, ಮಾಮನ್ನ, ಹೆಣ್ಣು ಕೊಟ್ಟ ಮಾವನ್ನ, ಮೊಮ್ಮಕ್ಕಳನ್ನ, ಅಣ್ಣ ತಮ್ಮಂದರನ್ನ, ಇಂಥವ್ರನ್ನೇ ನೋಡ್ದ. ಎಷ್ಟೋ ಸಮಯದಲ್ಲಿ ನಾವು ಏನು ಮಾಡ್ತೀವಿ, ಕ್ರಿಯೆಯನ್ನು ಮಾಡೋದು, ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಅಂತ ಹೋಗ್ತೀವಿ, ಆ ಸನ್ನಿವೇಶವನ್ನು ನೋಡಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡ್ತೀವಿ. ಆ ಪ್ರತಿಕ್ರಿಯೆ ನಮ್ಮನ್ನು ಬೇರೆ ಕಡೆಗೆ ತೊಗೊಂಡು ಹೊರಟೋಗ್ಬಿಡುತ್ತೆ, ಕ್ರಿಯೆ ಹಾಗೆ ಉಳಿದು ಹೋಗುತ್ತೆ. ಅವನು ಏನನ್ನು ನೋಡಬೇಕಾಗಿತ್ತು, ಏನನ್ನು ನೋಡಿದ. ನೋಡಬೇಕಾಗಿದ್ದು ಶತ್ರುಗಳನ್ನು, ನೋಡಿದ್ದು ಬಂಧುಗಳನ್ನು. ಅಲ್ಲಿ ಏನು ಕಾಣುತ್ತೋ ಅದನ್ನು ನೋಡಬಾರದು, ಏನನ್ನು ನೋಡಬೇಕೋ ಅದನ್ನು ನೋಡಬೇಕು. ಇದು ಮನುಷ್ಯ ತನ್ನ ಜೀವನದಲ್ಲಿ ಮಾಡಬೇಕಾದ್ದು. 100ಕ್ಕೆ 90 ಬಾರಿ ನಮ್ಮ ಜೀವನದಲ್ಲಿ ಇದೇ ಆಗತ್ತೆ. ಎಲ್ಲಿಗೋ ಹೋಗಬೇಕು ಅಂತ ಹೋಗ್ತಾ ಇರ್ತೀವಿ, ದಾರಿನಲ್ಲಿ ಯಾರೋ ಸಿಗ್ತಾರೆ, ಅವ್ರ ಜೊತೆಯಲ್ಲಿ ಮಾತಾಡ್ತಾ ನಾವು ಹೋಗಬೇಕಾದ ಕೆಲಸ ಬಿಟ್ಟೇ ಹೋಗುತ್ತೆ, ಮಿಕ್ಕಿದ ಕೆಲಸವನ್ನು ಮಾಡ್ತೀವಿ. ಎಷ್ಟೋ ಸತಿ ಅದು ವ್ಯತಿರಿಕ್ತವಾಗಿ ನಮಗೆ ಪೂರಕವಾಗಿ ಇರೋದಿರಲಿ, ಅದರಿಂದ ತೊಂದರೆಯೇ ಆಗತಕ್ಕಂಥ ಸನ್ನಿವೇಶಗಳು ಬರುತ್ತದೆ. ಇದೇನೇ ಮನಸ್ಸಿನ ವಿಕಾರತೆಗಳು. ಮನಸ್ಸು ಹೆಂಗೆ ವಿಕಾರ ಹೊಂದುತ್ತದೆ ಅಂದರೆ, ನೀನು ಪ್ರತಿಕ್ರಿಯೆ ಮಾಡ್ತಾ 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 ನೀನು ಬೇರೆ ದಿಕ್ಕಿಗೆ ಹೊರಟೋಗ್ತೀಯ, ನೀನು ಹೋಗಬೇಕಾಗಿರ್ತಕ್ಕಂತಹ ರಸ್ತೆಯನ್ನೇ ನೀವು ಮರೆತು ಹೋಗ್ಬಿಡ್ತೀರ. ಆದ್ದರಿಂದ ಏನು ಕಾಣಿಸುತ್ತೋ ಅದರ ಮೇಲೆ ನಮ್ಮ ಜೀವನ ಅವಲಂಬಿಸಿರಬಾರ್ದು, ಏನನ್ನು ಕಾಣಬೇಕೋ ಅದರ ಮೇಲೆ ನಮ್ಮ ಜೀವನವನ್ನು, ಏನನ್ನು ನೋಡಬೇಕೋ ಅದರ ಮೇಲೆ ನಮ್ಮ ಜೀವನ ಅವಲಂಬನವಾಗಿರಬೇಕು ಅಂತ ಹೇಳಿ ಇದರಲ್ಲಿ ಮುಖ್ಯವಾದಂತಹದ್ದು ಒಂದು ಸಾರಾಂಶ. ಅರ್ಜುನ ತಾನು ನೋಡಬೇಕಾಗಿದ್ದು ಶತ್ರುಗಳನ್ನು, ನೋಡಿದ್ದು ಎಲ್ಲ ಬಂಧುಗಳನ್ನು ನೋಡ್ತಾನೆ. ಅಲ್ಲಿಂದ ಮುಂದಕ್ಕೆ ಅವನ ಮನಸ್ಸಿನಲ್ಲಿ ಬಹಳ ಕಷ್ಟ ಶುರುವಾಗುತ್ತೆ. ಕೃಪೆಯ ಪರಯ ವಿಷ್ಟೋ ವಿಷೀದನ್ ನಿಧಮಬ್ರವೀತ್ ಅಂತ ಹೇಳಿ ಅವನಿಗೆ ಕರುಣೆ ಉಂಟಾಗಿ ಬಿಡ್ತಂತೆ. ಕರುಣೆ ಉಂಟಾಗಿ ವಿಷಾದದಿಂದ ಈ ಮಾತನ್ನು ಹೇಳ್ತಾನೆ. ಕೃಪೆಯ ಪರಯ ವಿಷ್ಟ, ಪರಯ ಅಂದರೆ ಮಹತ್ತರವಾದಂತಹ, ಕೃಪೆಯ ಅಂದರೆ ಕರುಣೆ ಉಂಟಾಯಿತು ಅಂತ ಹೇಳಿ. ಕೃಪೆಯ ಪರಯ ವಿಷ್ಟ ಅಂತ ಕಾರುಣ್ಯದಿಂದ ಹೇಳಿದ, ಅತಿಯಾದ ಕಾರುಣ್ಯದಿಂದ ವಿಷಾದ ಬಂದಿತು, ಹಾಗಾಗಿ ಈ ಮುಂದಕ್ಕೆ ಈ ಮಾತನ್ನು ಹೇಳಿದ ಅಂತ ಹೇಳಿ. ಇದು ಅವನ ಅವಿಚಾರ ಕಾರುಣ್ಯ ಅಂತ ಹೇಳ್ತಾರೆ. ಈಗ ಕರುಣೆ ಸಾಮಾನ್ಯವಾಗಿ ಯಾರ ಮೇಲೆ ಬರುತ್ತೆ? ಬಲಿಷ್ಠನಾದವನಿಗೆ ಶಕ್ತಿಹೀನನ ಮೇಲೆ ಕರುಣೆ ಬರುತ್ತೆ. ಯಾರಿಗೆ ಶಕ್ತಿ ಇರೋದಿಲ್ಲೋ, ಆಯಿತು ಬಿಡು, ಬಿಟ್ಟಿದ್ದೀನಿ ಹೋಗು ಅಂತ ಹೇಳ್ಬೋದು. ಅದೇ ಶಕ್ತಿಹೀನನಾದವನು ಬಲಿಷ್ಠನಾದವನನ್ನು ಬಿಟ್ಟಿದ್ದೀನಿ ಇವತ್ತಿಗೆ ಹೋಗು ಅಂತ ಹೇಳೋಕ್ಕಾಗುತ್ತೆ? 2 ಕೊಡ್ತಾನೆ ಸರಿಯಾಗಿ. ಬಲಿಷ್ಠನಾದವನು ದುರ್ಬಲನನ್ನ ಮೇಲೆ ಕರುಣೆ ತೋರಿಸಬಹುದು, ಧನಿಕನಾದವನು ನಿರ್ಧನನನ್ನ ಮೇಲೆ ಕರುಣೆಯನ್ನು ತೋರಿಸಬಹುದು, ಧರ್ಮಿಯಾದವನು ಅಧರ್ಮಿಯ ಮೇಲೆ ಕರುಣೆಯನ್ನು ತೋರಿಸಬಹುದು. ಇಲ್ಲಿ ಕೃಷ್ಣ ಅರ್ಜುನನಿಗೆ ಕರುಣೆಯನ್ನು ತೋರಿಸಬಹುದು. ಆದರೆ ಅರ್ಜುನ
ಕೌರವರಿಗೆ ಕರುಣೆ ತೋರಿಸುವ ಪ್ರಶ್ನೆಯೇ ಬರುವುದಿಲ್ಲ. ಒಂದು, ಶತ್ರುಗಳು. ನೋಡಬೇಕಾಗಿದ್ದು ಏನು? ಶತ್ರುಗಳು ಅಂತ. ಮನಸ್ಸು ಇಲ್ಲಿ ಸಂಬಂಧ ನೋಡಿ, ಒಂದು ಶಾರೀರಿಕವಾದಂತಹ ಸಂಬಂಧ, ಅವರು ತಾತ ಅನ್ನತಕ್ಕಂಥದ್ದು. ಮಾನಸಿಕವಾದಂಥ ಸಂಬಂಧ ಬೇರೆ, ಅವರು ಶತ್ರುಗಳು. ಆದರೆ ಪರಮಾತ್ಮ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಇನ್ನೂ ಒಂದು ಬೇರೆಯ ಸಂಬಂಧವನ್ನೇ ಹೇಳ್ತೇನೆ, ಅದನ್ನು ನೋಡು ನೀನು ಅಂತ ಹೇಳಿ. ಇಲ್ಲಿ ಈ ಕಾರುಣ್ಯ ಅವನಿಗೆ ಬರತಕ್ಕಂಥದ್ದಲ್ಲ, ಇದು ಅವಿಚಾರವಾದಂತಹ ಕಾರುಣ್ಯ. ಇದು ಈ ಅವಿಚಾರವಾದ ಕಾರುಣ್ಯದಿಂದ ಇವನಿಗೆ ವಿಷಾದ ಬಂದಿತು ಅಂತ. ಕರುಣೆ ಬಂದರೆ ವಿಷಾದ ಎಲ್ಲಿ ಬರುತ್ತೆ? ಕರುಣೆ ಬಂದರೆ ಕಾರುಣ್ಯದಿಂದ ಸಂತೋಷ ಹುಟ್ಟುತ್ತೆ, ವಿಷಾದ ಹುಟ್ಟೋದಿಲ್ಲ. ಹಾಗಾಗಿ ಇವನನ್ನ ಪ್ರಶ್ನೆ ಕೇಳ್ತಾನೆ ಕೃಷ್ಣ, ಅದೇನು? ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಮುಂದೆ ಹೇಳ್ತಾನೆ ಅವನು. ಇದು ಹೃದಯದ ದುರ್ಬಲತೆಯೇ ಹೊರತು ಈ ಅವಿಚಾರ ಕಾರುಣ್ಯವಾಗೋದಿಲ್ಲ. ಕೌರವರ ಮೇಲೆ ಇವನು ಕರುಣೆ ತೋರಿಸೋದಕ್ಕೆ ಅವರೂ ಘಟಾನ್ಘಟಿಗಳೇ ಇದ್ದಾರೆ. ಇವನು ಶಕ್ತಿಶಾಲಿ, ಅವರು ದುರ್ಬಲರು ಅಂತ ಏನಿಲ್ಲ. ಹಾಗಾಗಿ ಇವನ ಕರುಣೆ ಮನಸ್ಸಿನ ವಿಕಾರತೆ. ಮನಸ್ಸು ಅನ್ನತಕ್ಕಂತಹದ್ದು ಎಂಥದ್ದು, ಎಂತಹ ಪರಿಣಾಮವನ್ನು ಮೈ ಮೇಲೆ ಮಾಡ್ತದೆ ಅಂತಂದರೆ, ಈ ಮನಸ್ಸಿನಲ್ಲಿ ಅನೇಕ ಪದರಗಳು, 5 ಪದರ ಇದೆ ಅಂತ. ಭೂಹು, ಭುವಃ, ಸುವಹ, ಮಹಃ, ತಪಃ, ಅಲ್ಲಿ ತನಕ ಸತ್ಯಲೋಕದವರೆಗೆ ಹೋದರೆ ಸಾಕು. ವಿಶೇಷವಾದಂತಹ ಪದರಗಳಿದ್ದಾವೆ. ಅದನ್ನು ಸಾಧನೆ ಮಾಡಬೇಕು ಅಂದರೆ ನಾವು ಸತ್ಸಂಗವನ್ನು ಮಾಡಬೇಕು, ಸದ್ವಿಚಾರವನ್ನು ಮಾಡಬೇಕು, ಇಂದ್ರಿಯಗಳ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಇದನ್ನು ಮಾಡಿದರೆ ಮನಸ್ಸಿನಿಂದ ಮೇಲೆ ಊರ್ಧ್ವ ಅರ್ಧ ಇದೆಯಲ್ಲ, ಮೇಲ್ಮುಖನಾದಂತಹ ಅರ್ಧ, ಅದನ್ನು ನಮ್ಮನ್ನು ಭಗವಂತನ ಪರಮಾತ್ಮನ ಆತ್ಮತತ್ವಕ್ಕೆ ತೆಗೆದುಕೊಂಡು ಹೋಗತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಅದನ್ನು ಮಾಡದೇ ಹೋದರೆ, ಅದರ ಹದ್ಬಸ್ತಿಗೆ ನಮ್ಮನ್ನು ಬಿಟ್ಟು ಕೊಟ್ಟರೆ, ಅದು ನಮ್ಮನ್ನು ಇರುವ ಜಾಗದಲ್ಲಿಯೇ, ಈ ಭೂಹು ಅನ್ನತಕ್ಕಂತಹ ಸ್ಥಳದಲ್ಲಿಯೇ ನಮ್ಮನ್ನು ನರಕ ಪ್ರಾಯರನ್ನಾಗಿ ಮಾಡ್ತದೆ ಅಂತ ಹೇಳಿ, ವ್ಯಪೋಖ್ಯ ಶೀರ್ಷ ಕಪಾಲೆ ಭೂರಿತ್ಯಗ್ನೌ ಪ್ರತಿಷ್ಠತಿ ಭುವರಿತಿ ವಾಯೋ ಸುವರಿತ್ಯಾದಿತ್ಯ ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ವನಸಸ್ಪತಿಂ ವಾಕ್ಪತಿಶ್ಚಕ್ಷುಷ್ಪತಿ ಶ್ರೋತ್ರಪತಿರ್ವಿಜ್ಞಾನಪತಿ ಏತತ್ತತೋ ಭವತಿ ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನಾನಂದಂ ಶಾಂತಿ ಸಮೃದ್ಧಮೃತಂ ಇತಿ ಪ್ರಾಚೀನ ಯೋಗ್ಯೋ ಸ್ವ ಅಂತ ಹೇಳಿ ವೇದದಲ್ಲಿ ಹೇಳಿದೆ. ಯಾವ ರೀತಿಯ ವ್ಯಾಹೃತಿಯ ಮೇಲೆ ವ್ಯಾಹೃತಿ, ಆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಪರಬ್ರಹ್ಮ ಆತ್ಮನನ್ನು ತಲುಪಬೇಕಾದ್ರೂ ನಾವು ಮಹಾಚಮಸ್ಯ ಪ್ರಮೇದಯತಿ ಮಹ ಇತಿ ತದ್ಬ್ರಹ್ಮ, ಆ ಮಹರ್ಲೋಕದವರೆಗೆ ಹೋದರೆ ಸ ಆತ್ಮ, ಅಲ್ಲಿ ಆತ್ಮವನ್ನು ನಾವು ಪಡೆಯಬಹುದು, ಪರಮಾತ್ಮನನ್ನು ನಾವು, ಪರಬ್ರಹ್ಮನನ್ನು ನಾವು ಮುಟ್ಟಬಹುದು ಅಂತ ಹೇಳಿ ಅದರಲ್ಲಿ ವೇದದಲ್ಲಿ ಹೇಳಿದೆ. ಹಾಗಾಗಿ ಹೃದಯದಲ್ಲಿ, ನಮ್ಮ ಹೃದಯದ ಒಳಗೆ ಇರತಕ್ಕಂತಹದ್ದು ಈ ಪರಾರ್ಧ, ಉಳಿದ ಅರ್ಧ. ಪರ ಅಂದರೆ ಶ್ರೇಷ್ಠವಾದಂತಹ ಅಂತ. ಆ ಪರಮಾತ್ಮನನ್ನು ತಲುಪತಕ್ಕಂತಹ ಅರ್ಧ ಹೃದಯದಲ್ಲಿ ಇದೆ. ಈ ಮನಸ್ಸಿನಲ್ಲಿ ಇರತಕ್ಕಂತಹದ್ದು ಈ ಕೆಳಗಿನ ಅರ್ಧ. ಇದು ಕೆಳಗೆ ತುಳಿಯುತ್ತೆ ಹೊರತು ಮೇಲಕ್ಕೆ ತಗೊಂಡು ಹೋಗಬೇಕಾದ್ರೆ ಅದರ ನಿಗ್ರಹವನ್ನು ನಾವು ಮಾಡಬೇಕು ಅಂತ ಹೇಳಿ. ಕಣ್ಣಿಗೆ ಕಾಣಿಸೋದಿಲ್ಲ ಅದು, ಆದರೆ ಅನುಭವಕ್ಕೆ ಬರತಕ್ಕಂತಹದ್ದು. ಅದನ್ನು ತಲುಪಬೇಕಾದ್ರೆ ಮನಸ್ಸನ್ನು ಬಹಳ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮನಸ್ಸಿಗೆ ಸಂಸ್ಕಾರ ಮಾಡದೇ ಇದ್ದರೆ ಕೆಳಗೆ ತುಳಿಯುತ್ತೆ. ಆ ಸಂಸ್ಕಾರವನ್ನು ಕೊಟ್ಟರೆ ಅದು ಮೇಲಕ್ಕೆ ನಮ್ಮನ್ನು ಆತ್ಮದ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ, ಇದನ್ನು ಸಣ್ಣ ವಯಸ್ಸಿನಲ್ಲಿಯೇ ಪ್ರಹ್ಲಾದ ತಿಳ್ಕೊಂಡಿದ್ದ. ಅವನು ಭಾಗವತದಲ್ಲಿ ಬರುತ್ತೆ, ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳಿ. ಬಂಧನಕ್ಕಾಗಲಿ, ಕರ್ಮಬಂಧನಕ್ಕಾಗಲಿ ಅಥವಾ ಮೋಕ್ಷಕ್ಕಾಗಲಿ ಕಾರಣ ಮನಸ್ಸೇ. ಮನಸ್ಸನ್ನು ನಾವು ಒಂದು ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಬಂಧನದಿಂದ ಬಿಡುಗಡೆ ಹೊಂದಿ ಮೋಕ್ಷದ ಕಡೆಗೆ ಹೋಗಬಹುದು. ಜಿಹ್ವೈಗತೋ ಅಚ್ಯುತ ಮನಃ ಪ್ರಕರ್ಷತಿ ಅಂತ ಹೇಳ್ತಾನೆ ಪ್ರಹ್ಲಾದ. ಪರಮಾತ್ಮ ಈ ನಾಲಿಗೆ, ಈ ಇಂದ್ರಿಯಗಳು ಯಾವ ರೀತಿ ಮನುಷ್ಯನನ್ನು ತೊಂದರೆ ಮಾಡ್ತವೆ ಅಂದರೆ,
ಒಬ್ಬ ಮನುಷ್ಯ ಸಾತ್ವಿಕನಾದಂತಹ ಮನುಷ್ಯನಿಗೆ 5 ಜನ ಹೆಂಡಂದಿರು ಎಲ್ಲ ಕಡೆಗಳಲ್ಲಿಯೂ ತಮ್ಮ ಅಭಿಲಾಷೆಗಳನ್ನು ಪೂರ್ಣ ಮಾಡುವಂತ ಹೇಳಿ ಹರಿದು ಹಂಚುವಂತೆ ಈ ಇಂದ್ರಿಯಗಳು ನಮ್ಮನ್ನು ಹರಿದು ಹಾಕ್ತಾ ಇದ್ದಾವೆ. ಆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಡೋದಕ್ಕೆ ನೀನು ಸಹಾಯ ಮಾಡು ಭಗವಂತ. ನಾನು ನಿನ್ನನ್ನು ಪಡೆಯಬೇಕಾದರೆ ಈ ಇಂದ್ರಿಯಗಳ ಹತೋಟಿಗೆ ನಿನ್ನ ಸಹಾಯ ಬೇಕು ಅಂತ ಹೇಳಿ ಭಗವಂತನನ್ನು ಧ್ಯಾನ ಮಾಡ್ತಾನೆ ಪ್ರಹ್ಲಾದ. ಹಾಗಾಗಿ ಈ ಮನಸ್ಸು ಅನ್ನತಕ್ಕಂತಹದ್ದು ಅಷ್ಟು ಸುಲಭದ್ದಲ್ಲ. ಅದನ್ನು ನಾವು ಸಂಯಮ ಮಾಡಬೇಕು ಅಂದರೆ ಅದಕ್ಕೆ ಸಂಸ್ಕಾರವನ್ನು ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು, ಒಳ್ಳೆಯವರ ಸಹವಾಸವನ್ನು ಮಾಡಬೇಕು, ಯೋಗದ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದ ಬಹಳ ಮುಖ್ಯವಾದ ವಿಚಾರ. ಯಾಕೆಂದರೆ ಈ ಇಡೀ ನಮ್ಮ ಗೀತೆಯಲ್ಲಿ ಬರತಕ್ಕಂಥ ಉಪದೇಶವೇ ನಮ್ಮ ಇಂದ್ರಿಯಗಳ ಸಂಯಮವನ್ನು ಯಾವ ರೀತಿ ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ಈ ವಿಚಾರವನ್ನು ನಾವು ಸ್ವಲ್ಪ ಇಲ್ಲಿ ಗಮನಿಸಬೇಕಾಗಿದೆ. ನಮ್ಮ DVG ಅವರು ಬಹಳ ಅದ್ಭುತವಾಗಿ ಇದಕ್ಕೆ ಹೇಳಿದ್ದಾರೆ. ಏನಿತನಿತು ವಿಕಾರ ಪಣಿಮಗಳು ನಮ್ಮ ಮನೆಗೆ ಆಗಿಪವೋ ಲೋಕರೂಪ ಶಕ್ತಿಗಳು, ಅನಿತನಿತು ಸತ್ಯತೆ ಅವಕ್ಕುಂಟು ಜೀವನದಿ, ಅನುಭವವೇ ದಿಟದಳತೆ ಮಂಕುತಿಮ್ಮ. ಇದನ್ನು ನಮ್ಮ ಅನುಭವದಿಂದನೇ ನಾವು ಸರಿ ಮಾಡಿಕೊಳ್ಬೇಕು ಅಂತ ಹೇಳಿ. ಎಷ್ಟೋ ಸತಿ ಏನಾಗುತ್ತೆ, ನಾವು ಸ್ನೇಹಿತರನ್ನು ಚೆನ್ನಾಗಿ ವಿಶ್ವಾಸವಾಗಿ ಮಾತನಾಡಿಸ್ಕೊಂಡು ಬರೋಣ ಅಂತ ಹೋಗ್ತೀವಿ. ಅಲ್ಲಿ ಯಾವುದೋ ಬಂದಂತಹ ಒಂದು ಮಾತಿನಿಂದ ದೊಡ್ಡ ಜಗಳವೇ ಆಗಿ ರಂಪವೇ ಆಗಿ ಮನಸ್ಸಿನಲ್ಲಿ ಒಂಥರ ಉದ್ವೇಗ ಮೂಡಿ ಆ ಸನ್ನಿವೇಶವನ್ನೇ ಹಾಳು ಮಾಡಿಕೊಂಡು ಮನೆಗೆ ಬಂದಿರತಕ್ಕಂತಹ ಸನ್ನಿವೇಶಗಳುಂಟು. ಹೌದಲ್ವೋ? ಮತ್ತು ಇನ್ನೆಷ್ಟೋ ಬಾರಿ ಜಗಳ ಆಡಬೇಕು ಅಂತಲೇ ಹೋಗಿರ್ತೀವಿ, ಆದರೆ ಅಲ್ಲಿರುವ ವಾತಾವರಣ ಮತ್ತು ಅಲ್ಲಿರ್ತಕ್ಕಂತಹ ಒಂದು ಪರಿಸ್ಥಿತಿ ನಮಗೆ ಒಂದು ಸ್ನೇಹವನ್ನು, ಒಂದು ಬಂಧನವನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಎಷ್ಟೋ ಜನ ನಮಗೆ ಹಿಡಿಸಿದವರು ಮಾಡಿರ್ತಕ್ಕಂತಹ ಕುಕರ್ಮಗಳೆಲ್ಲ ಸತ್ಕರ್ಮಗಳಾಗಿಯೇ ಕಾಣಿಸಿಬಿಡುತ್ತೆ. ನಮಗೆ ಮನಸ್ಸಿಗೆ ಹಿಡಿಸದೇ ಇರೋರು ಮಾಡಿದಂತಹ ಒಳ್ಳೆಯ ಕೆಲಸ ಕೆಟ್ಟ ಕೆಲಸವಾಗಿಯೇ ನಮಗೆ ಮನಸ್ಸಿನಲ್ಲಿ ಪರಿಣಾಮವನ್ನು ಬೀರಿಬಿಡುತ್ತೆ. ಅದಕ್ಕೆ ಅನುಭವವೇ ದಿಟದಳತೆ. ನಾವು ನಮ್ಮ ಅನುಭವವನ್ನು ಪಡೆದುಕೊಂಡು ವಿಚಾರವಂತಿಕೆಯನ್ನು ಮಾಡಿ ಒಂದು ವ್ಯಾವಹಾರಿಕ ಮನಸ್ಸು, ಒಂದು ವೈಚಾರಿಕ ಮನಸ್ಸು. ಈ ವ್ಯಾವಹಾರಿಕ ಮನಸ್ಸು ಮೊದಲು ನುಗ್ಗು ಬಿಡುತ್ತೆ, ವೈಚಾರಿಕ ಮನಸ್ಸು ಹಿಂದುಗಡೆನೇ ಇರುತ್ತೆ. ಈ ವೈಚಾರಿಕವಾದಂತಹ ಮನಸ್ಸನ್ನು ಮುಂದೆ ಬಿಟ್ಟುಕೊಂಡು ಪ್ರತಿಯೊಂದು ವಿಚಾರವನ್ನು ನಾವು ವಿಚಾರ ಮಾಡಿದರೆ ಮಾತ್ರ ನಮಗೆ ಆವಾಗ ಅದರಲ್ಲಿ ನಿಜವಾದಂತಹ ಅನುಭವದಿಂದ ನಮ್ಮ ಜೀವನವನ್ನು ನಾವು ಬದಲಾಯಿಸಿಕೊಳ್ಬೇಕು. ಒಂದೇ ದಿವಸದಲ್ಲಿ ಯಾವ ಇಂದ್ರಿಯ ನಿಗ್ರಹವು ಸಾಧ್ಯವಿಲ್ಲ ಅನ್ನೋದನ್ನು ಅವರು ಹೇಳ್ತಾರೆ. ಮುಂದೆ ಪ್ರೇಮ ಬೀಜಗಳಿಹವು ವೈರ ಬೀಜಗಳ ಒಲೆ. ಯಾವ ರೀತಿ ಪ್ರೇಮ ಇದೆಯೋ, ಪ್ರೇಮ ಹುಟ್ಟುತ್ತೋ, ಅದೇ ರೀತಿ ವೈರ ಹುಟ್ಟಕ್ಕೂ ಕಾರಣಗಳಿದೆ. ಪ್ರೇಮ ಬೀಜಗಳಿಹವು ವೈರ ಬೀಜಗಳ ಒಲೆ, ಸೌಮ್ಯವಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ ಭ್ರಾಮಕದ ಸೃಷ್ಟಿಯು ವಿಷಮದಾಕ್ಷಿಣಗಳಲ್ಲಿ ಸಾಮರಸ್ಯವನರಸು ಮಂಕುತಿಮ್ಮ. ಪ್ರೇಮ ಹುಟ್ಟದೆ ಯಾವ ರೀತಿ ಹುಟ್ಟುತ್ತೋ ಅದೇ ರೀತಿಯಲ್ಲಿ ವೈರವೂ ಕೂಡ ಹುಟ್ಟುತ್ತೆ. ಸೌಮ್ಯ ಇರುವಂತೆ ತಳಮಳಗಳು ಕೂಡ ಹುಟ್ಟುತ್ತೆ. ಒಂದು ಸತಿ ಸಮಾಧಾನವಾಗಿರ್ತೀವಿ, ಒಂದು ಸತಿ ತಳಮಳವಾಗ್ತೀವಿ. ಆದ್ದರಿಂದ ಈ ಲಕ್ಷಣಗಳು ವಿಷಮವಾದಾಗ, ಯಾವಾಗ ನಮಗೆ ವಿಷಮತೆ ಬರುತ್ತೆ, ಈಗ ಅರ್ಜುನನಿಗೆ ಯಾವ ವಿಷಮತೆ ಬಂದಿದೆ, ಎಲ್ಲ ತಾನು ತನ್ನ ಬಂಧುಗಳನ್ನು ನೋಡಿಬಿಟ್ಟ, ಅವರ ಮೇಲೆ ಕೃಪೆ ಹುಟ್ಟಿಬಿಡ್ತು, ಇವನಿಗೆ ವಿಷಾದ ಬಂದುಬಿಡ್ತು. ಆ ಪರಿಸ್ಥಿತಿ ಬಂದಾಗ ಸಾಮರಸ್ಯವನ ಅರಸು ಮಂಕುತಿಮ್ಮ. ಒಂದು ನಿಮಿಷ ಸಮಾಧಾನವಾಗಿ ಕುಳಿತುಕೊಂಡು, ನಮ್ಮ ಜೀವನದಲ್ಲೇನೆ ಅಂತಹ ಪರಿಸ್ಥಿತಿ ಬರುತ್ತೆ. ಏನೋ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರ್ತೀವಿ, ಏಕದಮ್ ಉಲ್ಟಾ ರಿಸಲ್ಟ್ ಬಂದುಬಿಡುತ್ತೆ. ಅಂತಹ ಸನ್ನಿವೇಶದಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂದರೆ, ಒಂದು 5 ನಿಮಿಷ ಕುಳಿತು ಎರಡನ್ನು ತೂಕ ಮಾಡಿ ನನ್ನ ಜೀವನದಲ್ಲಿ ಸಾರ್ಥಕವಾದ ಕೆಲಸ ಯಾವುದು ಅಂತ ಆಲೋಚನೆ ಮಾಡಿ ಕೈ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ DVGಗಳು ಹೇಳ್ತಾರೆ. ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀ ಕೃಷ್ಣ.